ಅಲ್ಲಿ ಫೋಟೋ ಶೂಟ್ ಇದೆಯಾ? ಕ್ಯಾಮ್ರಾಮನ್ ನೀವೇನಾ ಇವೆಂಟ್ಗೆ? ಇದೆಲ್ಲ ನಾನು ವ್ಲಾಗಲ್ಲಿ ಹಾಕ್ತೀನಿ. ಇದೆಲ್ಲ ವಿಡಿಯೋ ಹೋದ್ರೆ ಗರ್ಲ್ ಫ್ರೆಂಡ್ ಒಬ್ರು ಬರಲ್ಲ. ವಾಟ್ ಹ್ಯಾಪನ್ ದಿಶಾ? ಕಿದ್ದಪ್ಪಾಕೋದು ಕಿದ್ದಪ್ಪಾಕೋದು ಏನ್ ಕಿದ್ದಪ್ಪಾಕೋದು ಅಂದ್ರೆ ಕುಡಿಬೇಕಂತ. ಸೆಕೆಂಡ್ ಮ್ಯಾಚ್ ಗೆದ್ದಿದ್ದು ನಾನು. ನೀನ್ ಗೆಲ್ಸಿದ್ಯಾ? ಇಷ್ಟ ಆದ್ರೆ ಹುಡುಗ ಇಲ್ಲವಾ? ಎಲ್ರಿಗೂ ಗುಡ್ ಮಾರ್ನಿಂಗ್. ಎಷ್ಟೊಂದು ದಿನ ಆದ್ಮೇಲೆ ಫೈನಲಿ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಎಲ್ಲೋ ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಫುಲ್ ಸೀಕ್ರೆಟ್. ಇಲ್ಲ ವ್ಲಾಗ್ ನೋಡ್ತಾ ನೋಡ್ತಾ ಮುಂದೆ ಗೊತ್ತಾಗುತ್ತೆ. ಸೊ ನಾನು ಇವಾಗ ಎದ್ದು ಸ್ನಾನ ಆಯಿತು, ಇವಾಗ ರೆಡಿ ಆಗಬೇಕು. ಐ ನೀಡ್ ಟು ಪಿಕ್ ಅಪ್ ಒನ್ ಔಟ್ಫಿಟ್, ನೋಡ್ಬೇಕು ಏನು ಹಾಕೊಳ್ತೀನಿ ಅಂತ. ಆ್ಯಂಡ್ ಈಗಷ್ಟೇ ವಿನಯ್ ಮತ್ತು ಹರಿ ಕಾಲ್ ಮಾಡಿದರು. ಸೊ ವಡೆ ಬಸ್ಲೆಗೆ ಅವ್ರು ಬ್ರೇಕ್ಫಾಸ್ಟ್ ತಿನ್ಕೊಂಡು ಬರ್ತಾರಂತೆ. ಸೊ ನಾನು ಮನೇಲೆ ತಿನ್ನಬೇಕು ಅಂತ ಹೇಳಿದ್ದಾರೆ. ನಂಗೆ ಯೂಶ್ವಲಿ ತಿಂಡಿ ತಿಂದು ಅಭ್ಯಾಸ ಇಲ್ಲ, ನೀವು ನನ್ನ ಹಳೆ ವ್ಲಾಗ್ಸ್ ನೋಡಿದ್ರೆ ಗೊತ್ತಿರುತ್ತೆ. ಸೊ ಫಸ್ಟ್ ರೆಡಿ ಆಗೋಣ, ಆಮೇಲೆ ಹಸುವಾದರೆ ಬ್ರೇಕ್ಫಾಸ್ಟ್ ತಿನ್ನೋಣ. ಸೊ ನಾನೀಗ ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ. ನಾನು ಔಟ್ಫಿಟ್ ತೋರಿಸ್ತೀನಿ ಫಸ್ಟ್. ಸೊ ದಿಸ್ ಈಸ್ ಮೈ ಔಟ್ಫಿಟ್. ಈ ಟಾಪ್ ನಾನು ನನ್ನ ತಂಗಿ ಕಬೋರ್ಡಿಂದ ಕದ್ದಿರೋದು, ಅವಳು ಝಾರಾ ಅಲ್ಲಿ ತೊಗೊಂಡ್ಲು. ಆ್ಯಂಡ್ ಈ ಪ್ಯಾಂಟ್ ನಾನು ಡಿಕ್ಯಾಥ್ಲಾನಲ್ಲಿ ತೊಗೊಂಡಿರೋದು. ಸೊ ಇದು ನಂದು ಫಸ್ಟ್ ಲಗೇಜ್. ಹೋಗ್ತಾ ಇರೋದು 2 ದಿನಕ್ಕೆ, ಬಟ್ 3 ಬ್ಯಾಗ್ಸ್ ಇದೆ. ಇದು ಕ್ಯಾಮ್ರಾ ಬ್ಯಾಗ್, ಎಲ್ಲ ಎಕ್ವಿಪ್ಮೆಂಟ್ಸ್ ಇದರಲ್ಲಿದೆ. ಇದು ನನ್ನ ಸೆಕೆಂಡ್ ಬ್ಯಾಗ್, ಇದರಲ್ಲಿ ಬಟ್ಟೆ ಎಲ್ಲ ಇದೆ. ಹೋಗ್ತಾ ಇರೋದು 2 ದಿನಕ್ಕೆ, ಬಟ್ ಆ್ಯಂಡ್ ಇದು 3ನೇ ಬ್ಯಾಗ್. ಇದರಲ್ಲಿ ಎಸೆನ್ಷಿಯಲ್ಸ್ ಇದೆ, ಕೂಮ್, ಸನ್ಸ್ಕ್ರೀನ್, ಕ್ಯಾಪ್, ಶೇಡ್ಸ್, ಪರ್ಫ್ಯೂಮ್ ಬಾಟ್ಲ್ ಎಲ್ಲ ಇಟ್ಕೊಳ್ತೀನಿ. ಸೊ ಇವತ್ತು ನಾನು ಈ ಪರ್ಫ್ಯೂಮ್ ಯೂಸ್ ಮಾಡ್ತಾ ಇದ್ದೀನಿ. ವಿಕ್ಟೋರಿಯಾ ಸೀಕ್ರೆಟ್ ಅಂತ ಆರ್ಡರ್ ಮಾಡಿದ್ದು, ಹೊಸದು. ಐ ಮೀನ್ ಇಟ್ಸ್ ಅ ನ್ಯೂ ಫ್ಲೇವರ್. ನಂಗೆ ತುಂಬಾ ಇಷ್ಟ ಆಯಿತು. ಫುಲ್ ಬಬಲ್ ಗಮ್ ಥರ ಸ್ಮೆಲ್ ಬರ್ತಾ ಇದೆ. ಸೊ ಯಾ, ಆ್ಯಂಡ್ ದ ಬೆಸ್ಟ್ ಥಿಂಗ್ ಇಸ್ ಈ ಪರ್ಫ್ಯೂಮಲ್ಲಿ ಇಲ್ಲಿ ನೋಡಿ ಸ್ಪಾರ್ಕಲ್ ಆಗ್ತಾ ಇದೆ ಅಲ್ಲ. ಸೊ ವೆನ್ ಯು ಪುಟ್ ಇಟ್, ಇಲ್ಲಿ ಕೂಡ ಶೈನ್ ಆಗುತ್ತೆ. ಕಾಣಿಸ್ತಾ ಇದೆಯಾ? ಅಯ್ಯಯ್ಯೋ. ಓಕೆ ಓಕೆ, ಐ ಥಿಂಕ್ ಯು ಕ್ಯಾನ್ ಸಿ ನಾವು. ಓಕೆ, ಇದು ಮತ್ತೆ ಆಮೇಲೆ ತೋರಿಸ್ತೀನಿ. ಬಟ್ ಯಾ, ಸೊ ಆ್ಯಂಡ್ ಯು ಗೈಸ್ ನೋ ಒನ್ ಮೋರ್ ಪರ್ಫ್ಯೂಮ್ ಟ್ರಿಕ್ ಅಲ್ಲ, ಇಲ್ಲಿ ಆ್ಯಂಡ್ ಹ್ಯೂರ್. ಸೊ ಇಟ್ ಲಾಸ್ಟ್ಸ್ ಫಾರ್ ಲಾಂಗ್. ಮತ್ತು ನಾನು ಯೂಶ್ವಲಿ ಆಚೆ ಹೋಗ್ತಾ ಇದ್ರೆ ಸ್ಲೀವ್ಲೆಸ್ ಎಲ್ಲ ಏನಾದರೂ ಹಾಕ್ಕೊಂಡಿದ್ರೆ ಹಂಗೆ ಹೋಗಲ್ಲ. ಎಷ್ಟು ಶೆಕೆ ಎಷ್ಟು ಬಿಸಿಲಿದ್ರು ಜಾಕೆಟ್ ಹಾಕೊಳ್ತೀನಿ. ಪ್ರಾಬಬ್ಲಿ ಆ ಜಾಗಕ್ಕೆ ಹೋಗಾದ್ಮೇಲೆ ಏನೋ ಅಲ್ಲಿ ರಿಮೂವ್ ಇಟ್. ಸೊ ಇವಾಗ ಸದ್ಯಕ್ಕೆ ಈ ಜಾಕೆಟ್ ಹಾಕೊಳ್ತೀನಿ, ಹೋದ್ಮೇಲೆ ತೆಗಿತೀನಿ. ಇದು ಆ್ಯಕ್ಚುಲಿ ಜಾಕೆಟ್ ಅಲ್ಲ, ಒಡೆದು ಶರ್ಟು ನಾನು ಕತ್ಕೊಂಡಿದ್ದೀನಿ. ಸೊ ಫುಲ್ ಔಟ್ಫಿಟ್ ತೋರಿಸ್ತೀನಿ. ಫಸ್ಟ್ ವಾಚ್ ಹಾಕೊಳ್ಳೋಣ, ಆಮೇಲೆ ನಿಮಗೆ ಔಟ್ಫಿಟ್ ತೋರಿಸ್ತೀನಿ. ಸೊ ಇದು ನನ್ನ ಆ್ಯಪಲ್ ವಾಚ್. ಮತ್ತು ಈ ಸ್ಟ್ರ್ಯಾಪ್ನ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿದೆ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ. ಓಕೆ, ನಾನು ಇವಾಗ ನನ್ನ ಫುಲ್ ಔಟ್ಫಿಟ್ ತೋರಿಸ್ತೀನಿ. ದಿಸ್ ಇಸ್ ಮೈ ಹೋಲ್ ಔಟ್ಫಿಟ್. ನಾನು ನಮಗೆ ಟ್ರಿಪ್ ಹೋಗ್ತಾ ಇದ್ದೀನಿ ಅಂದೆ. ಗೆಸ್ ವಾಟ್ ಶೀಸ್ ಗಾಟ್. ಎಷ್ಟು ತಂದಿದ್ದಾರೆ ಗ್ರೂಟ್. ಬಾಯ್ ಬಂಗಾರಿ, ಬಾಯ್ ಗ್ರೂಟು, ಬಾಯ್. ಓಕೆ, ಬ್ಯಾಗ್ಸ್ ನೋಡಿ ಹೆಂಗೆ ಕ್ಯಾರಿ ಮಾಡೋದಿನ್ನು 3 ಬ್ಯಾಗ್. ಓಕೆ, ಸೊ ದೇ ಆರ್ ಹಿಯರ್. ಐ ನೀಡ್ ಟು ಸಿ ವೇರ್ ಆರ್ ದೇ. ಹಿಯರ್ ದೇ ಆರ್. ನೋಡೋಣ ಯಾರ್ಯಾರಿದ್ದಾರೆ ಅಂತ ಗೊತ್ತಾ ನಮಗೆ. Can you open the door, please? Have you seen how you look, Dee? I look like one homeless person. ಅಲ್ಲ ಫುಲ್ 1 2 3. ಎಷ್ಟು ದಿನ ಟ್ರಿಪ್? ಇದು ಕ್ಯಾಮ್ರಾ ಬ್ಯಾಗು. ಹೌದಾ? ಅಲ್ಲಿ ಫೋಟೋ ಶೂಟ್ ಇದೆಯಾ? ಕ್ಯಾಮ್ರಾಮನ್ ನೀವೇನಾ ಇವೆಂಟ್ಗೆ? Yes, we're getting paid guys, crazy money. ಬೆಳಗ್ಗೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದ್ಬಿಟ್ಟಿದ್ಯಾ? ಫಸ್ಟ್ ಟೈಮ್ ಮೆನ್ಷನ್ ಮಾಡ್ತೀನಿ. ಚೆನ್ನಾಗಿರೋ ಹುಡುಗಿರು ಇರ್ತಾರಲ್ಲ, ಚೆನ್ನಾಗಿ ಹೋಗ್ಬೇಕು. ಅಲ್ಲಿ ರೀಚ್ ಆಗೋವರೆಗೂ ಹೆಂಗಾಗಿರುತ್ತೋ. ಯಾಕೆ? ಚಿಕ್ಕಮಗಳೂರು ನನಗೆ ಯಾರು ಪರಿಚಯ ಇಲ್ಲ. ಯು ಡೋಂಟ್ ನೋ? ನಿನಗೆ ಪರಿಚಯ ಇರೋದು ಇದೆಲ್ಲ ನಾನು ವ್ಲಾಗಲ್ಲಿ ಹಾಕ್ತೀನಿ. ನಂಗೆ ಯಾರು ಪರಿಚಯ ಚಿಕ್ಕಮಗಳೂರಲ್ಲಿ? ಯಾರಾದ್ರೂ ಚಿಕ್ಕಮಗಳೂರಲ್ಲಿ ಇದ್ರೆ ಪರಿಚಯ ಮಾಡ್ಕೊಳ್ಳಿ. ಗೈಸ್, ಸೊ ವೀಕ್ಷಿತಾ ಪಿಂಕ್ ಹಾಕಿದಾಳೆ. ಹರಿ ಇಸ್ ಆಲ್ಸೋ ವೇರಿಂಗ್ ಪಿಂಕ್ ಅಂಡ್ ಯು ಗೈಸ್ ಆಲ್ರೆಡಿ ಸಾ ನಾನು ಪಿಂಕ್ ಹಾಕಿದ್ದೀನಿ. ಯಾರೋ ಡ್ರೈವರ್ ರೋಲ್ ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ಡ್ರೈವರ್ ತರ ಬಟ್ಟೆ ಹಾಕಿದ್ದಾರೆ, ವೈಟ್ ಕಲರ್. ಸ್ವಲ್ಪ ಫ್ಲಾಶ್. ಐ ಶೋ ಯು ಆಲ್ಸೋ. ಪಿಂಕ್ ಅಲ್ಲಿದೆ. ನಾವ್ ಯಾವಾಗ್ಲೂ ಕಲರ್ ಥೀಮ್ ಫಾಲೋ ಮಾಡಿದ್ರೆ ಇವ್ರು ಒಬ್ರು ಇರಬೇಕು. ಮಾಡಿಲ್ಲ. Why Vinay doesn't sing? You should be part of this friendship ಅನ್ಸುತ್ತೆ ನನಗೆ. It's clear indication that you don't want to be part of this.
No, nature is giving a message. Beware ಅಂತ. Why do you want to? ಆ ರೋಡ ಈ ರೋಡ ಇದೇ road. ಇದೆ ಅಲ್ಲಾಕಿದೆ ಅಲ್ಲ ಪಂಚಮುಖಿ ಆಂಜನೇಯ ಸ್ವಾಮಿ. ಓಕೆ ಹೇಳ್ರಪ್ಪ, ಆಂಜನೇಯಗೆ 5 ಮುಖ ಏನಕ್ಕಿದೆ? ಹೇಳಿ ವಿನಯರ. ವಿನಯರು ಆಂಜನೇಯ ಯಾಕೆ 5 ತಲೆ? ಪಂಚಮುಖ ಅಂದ್ರೆ ಒಂದು ಮುಖ ಮೇಲಿರ್ಬೇಕು, 5 ದಿಕ್ಕುಗಳು ನೋಡ್ತಾ ಇದೆ ಅಂತ ಅರ್ಥ ಅದು. ಬಟ್ ಮೇಲೇನು ಒಂದ್ ದಿಕ್ಕು, ಬಟ್ ಆ ಮೇಲೆ ದಿಕ್ಕು ನೋಡ್ತಲ್ಲ, ಸುತ್ತ ನೋಡ್ತಾವ್ರೆ. ಅದೇ ಒಂದು ಇದು ಅಂತ. ಇನ್ನೊಂದು ಕುದುರೆ ಇದೆ, ಇನ್ನೊಂದು ವರಾಹ ವರಾಹ ಇದೆ, ಇನ್ನೊಂದು ಗೊತ್ತಿಲ್ಲ. ಕೇಳೋಣ ಅವ್ರನ್ನ. ಇದು ವಿಶ್ವದ ಅತಿ ದೊಡ್ಡ ಆಂಜನೇಯದ ಪಂಚಮುಖಿ ಸ್ಟ್ಯಾಚು ಅಂತೆ. ಬೇರೆದು ಯಾವುದಾದ್ರೂ ನಿಮ್ಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ನಾವು ಆ್ಯಕ್ಚುಲಿ ಬರ್ತಾ ದಾರಿಯಲ್ಲಿ ಪೋಸ್ಟರ್ ನೋಡ್ಬಿಟ್ಟು ಬಂದ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅದಕ್ಕೆ ನಾವು ಯಾರೂ ದೇವಸ್ಥಾನ ಬರ್ತಿರ್ಲಿಲ್ಲ, ಬಟ್ ಲೈಕ್ ತೆಗಿ ಅಂತಂದೆ. ಬೆಳಗ್ಗೆ ಬರುತ್ತೆ, ಮುಖ ಚೆನ್ನಾಗಿ ಹಂಗೆ ಓಕೆ ಸನ್ ಕಿಸ್ಟ್ ಗ್ಲೋ ಬರುತ್ತೆ. ಓಕೆ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ಸನ್ ಕಿಸ್ಟ್ ಗ್ಲೋ ಬಂದಿದೆಯಾ ಅಲ್ವಾ? ಕಾಣಿಸ್ತಾರೆ, ಹುಡುಗಿ ನೋಡ್ತಾರೆ. ನಿನ್ನ ಕಣ್ಣು ಯಾರಿಗೂ ಕಾಣಿಸಲ್ಲ. ಇವನು ಚಿಕ್ಕಮಂಗ್ಳೂರ್ ಟ್ರಿಪ್ಪಿಗೆ ಬರ್ತಿದ್ದೇನೆ ಅಂತ ಬಟ್ಟೆ ತಂದಿಲ್ಲ, ಇಲ್ಲಿ ಬಂದ್ಬಿಟ್ಟು Color guys. Blue, green and buy red. Colorful you'll be. ಮಸ್ತ್ ರೇನ್ಬೋ ಗೈಸ್. ಇವನ್ಗೆ ಎಷ್ಟು ದುಡ್ಡು ಲೂಸು ಅಂದರೆ ವೈಟ್ ಟಿ ಶರ್ಟ್ ತೊಗೊಂಡಿದ್ದಾನೆ, 1000 ರೂಪಾಯಿ ಹಾಕ್ಕೊಂಡಿರೋದು ವೈಟ್ ಟಿ ಶರ್ಟ್ ಫಸ್ಟ್ ಆಫ್ ಆಲ್. ಈ ಶಾರ್ಟ್ಸ್ ತೊಗೊಂಡಿದ್ದಾನೆ 2K ಫಾರ್ ದ ಶಾರ್ಟ್ಸ್ ನೋಡಿದ್ರೆ ನಮ್ಮ ಅಪ್ಪ 10 ಸತಿ ಹಾಕಿ ವಾಶ್ಗೆ ಹಾಕಾದ್ಮೇಲೆ ಇರುತ್ತೆ. ಈಸ್ ಪೇಯಿಂಗ್ 2K ಫಾರ್ ದಿಸ್. ರಿಚ್ ಪೀಪಲ್. ಶ್ರೀಮಂತ. ಸೊ ನಮಗೆ ಹಸಿವಾಗ್ತಾ ಇತ್ತು ಅಂತ ಊಟ ತಿನ್ನಕ್ಕೆ ಇಲ್ಲಿ ಬಂದಿದ್ದೀವಿ. ನೋಡಿ, ವಡೆದು ಈ ಟೀ ಶರ್ಟು ಅವ್ನು ಹೊಸದಾಗಿ ತೊಗೊಂಡಿರೋ ಟೀ ಶರ್ಟ್ ಆಮೇಲೆ ತೋರಿಸ್ತೀನಿ. ಫೈಂಡ್ ದ ಡಿಫ್ರೆನ್ಸ್. Logo ಇದೆ, logo ಇದೆ. ಅಷ್ಟೇ. ಮೈ ನನ್ನ ವಾರ್ಡ್ರೋಬಲ್ಲಿ ಬ್ಲ್ಯಾಕ್, ಬ್ಲೂ, I've seen you wearing only subtle ವೈಟ್ colors. ಅಷ್ಟೇ. ನಂಗೆ ಓ, ಇದು ವಡೆ ಜಾತ್ರೆ ಫೇಸ್ ನೋಡಿಲ್ವಾ? ಕಲರ್ No. ಅದ್ರಲ್ಲಿ ವೈಟ್ ಇನ್ನೊಂದು ಕೆಲವು ಶೇಡ್ಸ್ ಇರುತ್ತೆ ಅಷ್ಟೇ. ಅವಳು ಹೇಳ್ತಾಳೆ ಕೆಳ ಅದೇ ನಿಯಾನ್ ಒಂದು ನೋಡಿದ್ನಲ್ಲ ಗೋವಾಕ್ಕೆ. ಏನಂದ್ರೆ ವಾಟ್ ಹ್ಯಾಪನ್ ದಿಶಾ? ಏನಾಯ್ತು? ಹೊಟ್ಟೆ ಹಸಿತಾ ಇದೆಯಾ? ಸುಮ್ಮನೆ ದೊಡ್ಡ ಹೋಟೆಲ್ ಓಪನ್ ಮಾಡ್ತಾರೆ, ಕಾಯ್ಕೊಂಡು ಕೂತ್ಕೊಂಡಿದ್ದೀವಿ, ಕರೀದಾದ್ರು ಯಾರು ನೋಡ್ತಾ ಇಲ್ಲ. ವೈದು ಓಪನ್ ಸಚ್ ಬಿಗ್ ಪ್ಲೇಸಸ್ ದೇ ಕಾಂಟ್ ಮ್ಯಾನೇಜ್. ಹಸ್ಕೊಂಡು ಬಂದಿರ್ತೀವಿ ಆಯ್ತಾ, ಎಲ್ಲ ಟೇಬಲ್ ಅವ್ರಿಗೆ ವೇಟ್ ಮಾಡ್ಕೊಂಡಿದ್ವಿ. ಜಾಗ ಡಬ್ಬ ಥರ ಆಯಿತು, ಯಾರು ಊಟನೇ ಕೊಡಲಿಲ್ಲ, ವೇಟ್ ಮಾಡ್ಕೊಂಡಿದ್ವಿ. ಇವಾಗ ಬೇರೆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಅಲ್ಲಿ ಮ್ಯಾನೇಜರ್ ಥರ ಯಾರೋ ಇದ್ರು ಅಲ್ಲ. ಹಾಂ, ಆ್ಯಂಡ್ ದೆನ್ ವಿನಯ್ ಅವ್ರಿಗೆ ಹೋಗ್ಬಿಟ್ಟು ಹೇಳ್ದ ವೇಟ್ ಮಾಡ್ತಾ ಇದ್ದೀವಿ, ಊಟನೇ ಕೊಟ್ಟಿಲ್ಲ ಅಂತ. And you didn't care. ಅಷ್ಟೇ. It's so sad ಅಲ್ಲ, ಹಾಸ್ಪಿಟಾಲಿಟಿ ಡಿಪಾರ್ಟ್ಮೆಂಟ್ ಇಟ್ಕೊಂಡು ಈ ತರ ಮಾಡಿದ್ರೆ. ಅದು ಬೇರೆ ಪೀಕ್ ಸೀಸನ್ ಅಲ್ಲ, ಯಾರು ಇದ್ದಿಲ್ಲ ಅಲ್ಲಿ. ಕರೆಕ್ಟ್. ಬಟ್ ನಮಗೆ ಅಂಡ್ ಜಾಗ ಅಷ್ಟು ದೊಡ್ಡದಿದೆ, ಅಷ್ಟು ದೊಡ್ಡ ಜಾಗ ಮೇಂಟೈನ್ ಮಾಡೋಕ್ಕಾದ್ರೇನೆ ಅಷ್ಟೊಂದು ಇಟ್ಕೋಬೇಕು. ಲೈಕ್ ಇಫ್ ಹಿ ಕ್ಯಾನ್ ಗೆಟ್ ಸೊ ಮಚ್ ಆಫ್ ಪೀಪಲ್ ಆರ್ ಸ್ಟಾಫ್, ಹಿ ಶುಡ್ ಹ್ಯಾವ್ ಸಚ್ ಅ ಬಿಗ್ ಪ್ಲೇಸ್. ಅದರ್ವೈಸ್ ಐ ಡೋಂಟ್ ಗೆಟ್ ಇಟ್. ಸೊ ಆಕ್ಚುಲಿ ನಾವು ಬ್ರೇಕ್ಫಾಸ್ಟ್ ಮಾಡಿದೀವಿ, ಬಟ್ ಶಿ ಡಿಡ್ಂಟ್ ಹ್ಯಾವ್ ಬ್ರೇಕ್ಫಾಸ್ಟ್ ಟು, ಸೊ ಶಿ ಇಸ್ ರಿಯಲಿ ಹಂಗ್ರಿ. ಸೊ ಈಗ 2:30 2:15 ಆಗಿದೆ. ಇನ್ನೊಂದು ಜಾಗ ಸಿಕ್ತು, ಇಲ್ಲಿ ಊಟ ತಿನ್ನಕ್ಕೆ ಬಂದಿದ್ದೀವಿ. ಫೈನಲಿ ಇನ್ನೊಂದು ಜಾಗಕ್ಕೆ ಬಂದು ಮಯೂರ ಹೋಟೆಲ್ ನೋಡೋದಕ್ಕೆ ಚೆನ್ನಾಗಿದೆ, ಜನರು ಊಟ ಮಾಡ್ತಾ ಇದ್ದಾರೆ. ಐ ಹೋಪ್ ನಮಗೂ ಊಟ ಸಿಗುತ್ತೆ. ಎಸ್, ಐ ಹೋಪ್ ನಮ್ಗೆ ಊಟ ಸಿಗುತ್ತೆ. ಫುಲ್ ಹಸುವಾಗ್ತಾ ಇದೆ. ಈ ಹರಿ ಬೇರೆ ಅದು ಸ್ನಿಕ್ಕರ್ಸ್ ಆ್ಯಡ್ ತೋರಿಸ್ತಾರೆ ಅಲ್ಲ, ಊಟ ಮಾಡಿಲ್ಲ ಅಂದರೆ ಹೆಂಗಾಡ್ತಾರೆ ಹಂಗೆ ಆಡ್ತಾ ಇದ್ದಾನೆ. ಸೊ ಬೇಗ ಊಟ ಸಿಕ್ಕಿದ್ರೆ ಸಾಕು. ಓಕೆ, ಸೊ ಒಂದು ವೆಜ್ ಥಾಲಿ ಆರ್ಡರ್ ಮಾಡಿದ್ವಿ. ನೆಕ್ಸ್ಟ್ 1 hour ಸಮಯ ಯಾರು ಬೇಡ ನನಗೆ. 3:30. ವಿನಯ್, ಹೂ ಇಸ್ ಯುವರ್ ಕ್ಲೋಸ್ ಫ್ರೆಂಡ್? ಫಾರ್ ಟು ಟೇಕ್ ಮೀ ಔಟ್ with her car, Vikshita is my close friend. ಸೆಲ್ಫಿಶ್ ಜಸ್ಟ್ ಫಾರ್ ದಟ್. ಅಲ್ಲ, ನಾನು ಓಪನ್ ಆಗಿ ಹೇಳ್ಬೇಕು, ಹಾನೆಸ್ಟ್ ಆಗಿ ಫ್ರಮ್ ಹಾರ್ಟ್ ಐ ಆಮ್ ಟೆಲ್ಲಿಂಗ್ ವಿಕ್ಷಿತಾ, ನಾನು ಜಸ್ಟ್ ಫೇಕ್ ಮಾಡ್ತಲ್ಲ. ಬೆಸ್ಟ್ ಫ್ರೆಂಡ್ ನಾನು ಅಂದ್ರೆ ಏನು ಕೆಲಸ ಇಲ್ಲ ಅಂದ್ರೆ ಯಾರು ಫ್ರೆಂಡ್ ಇಲ್ಲ. ಅವ್ನ ಕೆಲಸ ಇದ್ದಾಗ ಯಾರಾದ್ರೂ ಬೇಕಾದ್ರೆ ಅದೇ ತರ ವಿಕ್ಷಿತಾ, ನಿಂಗೆ ಏನಾದ್ರೂ ಕೆಲಸ ಇರ್ಬೇಕಾದ್ರೆ ಯು ವಿಲ್ ಟೆಲ್ ಮಿ, ಐ ವಿಲ್ ಕಮ್.
ಕೆಲ್ಸಕ್ಕೆ ಮಾತ್ರ ನಾನು ಕರೆಯಲ್ಲ. ಅದರ್ವೈಸ್ ಆಲ್ಸೋ ಐ ವಿಲ್ ಲೈಕ್ ವಿನಯ್ ಇಸ್ ದ ಗುಡ್ ಫ್ರೆಂಡ್ ಅಂತ. yes do that. What yes do that? ಯೋಚನೆ ಬರಲ್ವಾ ನಿಮ್ಗೆ? yes do that ಅಂದ. He means to say, call me for your job also, I'll be there with you. That I understood, darling. friendship is not just about job. ಅಂತ she's Then why is he here? Why are you here today, Vinay? ನನಗೆ ಏನಿಲ್ಲ, ಚಿಕ್ಕಮಗಳೂರಲ್ಲಿ ಕಿದ್ದ ಭಾಗದ ಏನಿರಲಿಲ್ಲ. ಡ್ರೈವರ್ ಹತ್ರ ಹೋಗ್ತಾ ಇದ್ದೀನಿ, ಡ್ರೈವರ್ ಬಟ್ಟೆ ಕೊಡ್ಸೋರು ರೋಡಲ್ಲಿ. ಕಿದ್ದಪ್ಪ ಹಾಕೋದು ಅಂದ್ರೆ ಏನ್ ಹೇಳು? ಡ್ರೈವರ್ ಹತ್ರ ಬಟ್ಟೆ ಹಾಕೊಂಡು ಹೋಗ್ತಾ ಇದ್ದೀನಿ. ಇಷ್ಟೆಲ್ಲ ಕಿದ್ದಪ್ಪ ಹಾಕೋದು ಏನ್ ಕಿದ್ದಪ್ಪ ಹಾಕೋದು ಅಂದ್ರೆ ವಾಟ್ ಇಸ್ ಇಟ್? ಎಕ್ಸ್ಪ್ಲೇನ್. ಗುಜ್ಜು ಹೇಳು. ಸ್ಟೇಟ್ಮೆಂಟ್ ಮಾತ್ರ ಯೂಸ್ ಮಾಡ್ಬಿಡ್ತಾರೆ. ನಂಗೆ ಕಾಂಟೆಕ್ಸ್ಟ್ ಸರಿಯಾಗಿ ಅರ್ಥ ಆಗ್ಬೇಕು. ವಾಟ್ ಇಸ್ ಕಿದ್ದಪ್ಪ ಹಾಕೋದು? ಕಿತ್ತಪ್ಪ ಹಾಕೋದು ಮೀನ್ಸ್ ಕಡ್ದು ಕಟ್ಟೆ ಹಾಕೋದು. What is ಕಡದಗಟ್ಟೆ ಹಾಕೋದು? ಏನ್ ಮಾಡೆ ಹೇಳು. ಕಡ್ದು ಕಟ್ಟೆ ಹಾಕೋದು. ವಿನಯ್ ಇದೆಲ್ಲ ವಿಡಿಯೋ ಹೋದ್ರೆ ಗರ್ಲ್ ಫ್ರೆಂಡ್ ಒಬ್ರು ಬರಲ್ಲ ಲೈಫಲ್ಲಿ. ಕಡ್ದು ಮೀನ್ಸ್ ಕಟ್ಟಿಂಗ್. ಕಟ್ಟೆ ಹಾಕೋದು ಮೀನ್ಸ್ ಕೈಂಗ ಕಡ್ದು ಗುಡ್ಡೆ ಹಾಕೋದು. ಕಟ್ಟೋದು ಅಲ್ಲ. ವಾಟ್ ಇಸ್ ಇಟ್ ಇನ್ ವಾಟ್ ಕಾಂಟೆಕ್ಸ್ಟ್? ಕಡ್ದು ಗುಡ್ಡೆ ಹಾಕೋದು ಅಂತ ಅರ್ಥ. ಕಟ್ಟೆ ಹಾಕೋದಲ್ಲ, ಕಡ್ದು ಗುಡ್ಡೆ ಹಾಕೋದು. ಏನ್ ಕಡ್ದು? It means to say he doesn't have any work there ಅಂತ. You're not chopping plants and putting a pile there ಅಂತ. ಅಂದ್ರೆ ಕೆಲಸ ಇಲ್ಲ ಅಂತ. ಸೊ ಈಗ ಸ್ಟೇಜ್ ಆಗ ರೀಚ್ ಆಗಿದ್ದೀವಿ. ಸೆಕೆಂಡ್ ಫ್ಲೋರ್ ಹೋಗ್ಬೇಕು. ಫಸ್ಟ್ ಒನ್ ಟೈಲ್ 1% ಜಾಗ ಕರ್ಕೊಂಡು ಹೋಗ್ತಾರೆ ದಿಶಾ ಮತ್ತೆ ವಿನಯ್. ಇವತ್ತು ನನ್ನ ಹರಿನ ಅವ್ನು ಹೋಗ್ಬಿಟ್ಟ. ಬಾದರ್ ಟು ಓಪನ್. ಓ ಮೈ ಗಾಡ್, ಇವ್ನಿಗೆ ಎಷ್ಟು ಕೊಬ್ಬು ಅಂದ್ರೆ ಹೋಗ್ಬಿಟ್ಟ. ಅಲ್ಲಿ ಹೋಗ್ಬಿಟ್ಟು ಹಿಲ್ಸೆ ಅಯ್ಯೋ ನಾನು ಬೈ ಮಿಸ್ಟೇಕ್ ನಾನು ಒತ್ಬೇಕಂತ ಇದ್ದೆ, ಬಟ್ ಅದು ಹೋಗಾಯ್ತು. ಸೊ ನಾವು ಬುಕ್ ಮಾಡಿರೋ ಜಾಗ ಸ್ಯಾಂಕ್ಟಮ್ ಅಂತ ಅಲ್ಲಿ. ಸೊ ಇಲ್ಲಿದ್ದೀವಿ ಇವತ್ತು, ಸ್ಯಾಂಟಮ್ ಅಂತ. ದಿಸ್ ದ ಪ್ಲೇಸ್. ಬೆಸ್ಟ್ ಥಿಂಗ್ ವಾಟ್ ವಿ ಲೈಕ್ ಇಸ್ ಲೈಕ್ ಬಂದ ತಕ್ಷಣ ವಿ ಆಸ್ ದೆಮ್ ಇಲ್ಲಿ ಏನೇನು ಜಾಗ ಇದೆ ನೋಡೋಕ್ಕೆ ಅಂತ. ಟ್ರಸ್ಟ್ ಮೀ, ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ವಿ ಆರ್ ವೆರಿ ಮಚ್ ಇಂಪ್ರೆಸ್ಡ್. ಯಾಕಂದ್ರೆ ಕ್ಲೀನಾಗಿ ರಿಸೆಪ್ಷನ್ ಅಲ್ಲಿ ಇದ್ರಲ್ಲ, ಅವರು ಫುಲ್ ಹೈಲೈಟ್ ಮಾಡಿ ನೀವು ಇಲ್ಲಿಂದ ಬಂದಿದ್ದೀರಾ, ಈ ರೋಡ್ ಫುಲ್ ತಿನ್ನಕ್ಕಿದೆ, ಈ ರೋಡ್ ಶಾಪಿಂಗ್ ಇದೆ, ನೀವು ವಿಸಿಟ್ ಮಾಡಕ್ಕೆ ಎಲ್ಲೆಲ್ಲಿ ಹೋಗ್ಬೋದು, ಎಲ್ಲಿ ಜೀಪ್ ಸಿಗುತ್ತೆ ಅಂತ ಫುಲ್ ಮ್ಯಾಪ್ ಹಾಕಿ ಹೈಲೈಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಟ್ಸ್ ರಿಯಲಿ ನೈಸ್, ವೆರಿ ಇಂಪ್ರೆಸಿವ್ ಅಲ್ಲ? ಸೋ ಸ್ವೀಟ್ ಗೈಸ್. ಸೊ ದಿಸ್ ಇಸ್ ಅವರ್ ಸ್ಟೇ. ಸರ್ವಿಸ್ ಅಪಾರ್ಟ್ಮೆಂಟ್ ಬುಕ್ ಮಾಡಿದ್ದೀವಿ. ಸೊ ನೈಸ್. ಇದು ಬಾಲ್ಕನಿ. ವಿಲ್ ಕೀಪ್ ಚಾಕ್ಲಿ ಇಲ್ಲ ಚಾಕ್ಲಿ ಮಾಡೋಣ. ಆ್ಯಂಡ್ ಇಟ್ಸ್ ನೈಸ್. ಇವನೊಬ್ಬ ವೇಸ್ಟು, ನಮ್ಮನ್ನೆಲ್ಲ ಎಲಿವೇಟರ್ ಆಚೆ ಹಾಕ್ಬಿಟ್ಟು ಒಬ್ಬನೇ ಬಂದ್ಬಿಟ್ಟ, ಒಂದು ದುಡ್ಡು ಮಹಾರಾಜ ಥರ. ಆ್ಯಂಡ್ ಇದೇನು, ಓ ಯು ಕ್ಯಾನ್ ಫೋಲ್ಡ್ ದೀಸ್ ಕಾರ್ಡ್ಸ್ ಆಲ್ಸೋ. ಇದನ್ನು ರಿಮೂವ್ ಮಾಡ್ಬೋದು ಅಲ್ಲ? ಆ್ಯಂಡ್ ಇದು ಕಿಚನ್, ಅಡುಗೆ ಮನೆ, ಫ್ರಿಡ್ಜ್ ಕೂಡ ಇದೆ. ಬಿಸಿಲು ಬಿಸಿಲು ಬಿಸಿಲು. ಇದು ಚೆನ್ನಾಗೇ ಇದೆ. He wanted one washroom with washroom. ನಮ್ದು ವಿತ್ ವಾಶ್ರೂಮೇ ಇದೆ. ಸೊ ಇದು ನಂದು ವೀಕ್ಷಿತ ಅದು ರೂಮ್ ಸದ್ಯಕ್ಕೆ. ಗೈಸ್ ನಮ್ಗೇನೋ ತೋರಿಸ್ತೀನಿ. ಸ್ಲೀಪ್ ವೆಲ್ ಮ್ಯಾಟ್ರೆಸ್ ಅಡ್ವರ್ಟೈಸ್ಮೆಂಟ್. ಇಬ್ರು ಹೆಂಗೆ ಮಲ್ಕೊಂಡಿದ್ದಾರೆ. ಓಕೆ, ಇದನ್ನು ಶುಡ್ ವೇಕ್ ದಮ್ ಅಪ್. Real life also they were this cute and nice people. ಅಲ್ಲ, ವೆರಿ ನೈಸ್ ವೆನ್ ದೇ ಆರ್ ಕ್ವೈಟ್. ಮಾತಾಡದೆ ಇದ್ರೆ ಇವ್ರು ನಿದ್ದೆಯಲ್ಲಿ ಶೋಟ್ ಎಲ್ಲ ಸರಿ ಮಾಡ್ಕೊಳ್ತಾನೆ. He's smiling also. ಹರಿ ನಗು ಬರುತ್ತಾ? ಇಬ್ರು ಇದ್ರು ಅನ್ಸುತ್ತೆ. ಓಕೆ, ಸೊ ಈಗ ಇವರಿಬ್ಬರದು ಪವರ್ ನ್ಯಾಪ್ 2 hours ಪವರ್ ನ್ಯಾಪ್ ಆಯಿತು. ನಾವೀಗ ಲೇಕ್ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಆಲ್ರೆಡಿ 6 ಗಂಟೆ ಅಲ್ಲ 6:30 ಆಗಿದೆ. ನಾವು ಹೋಗೋ ಅಷ್ಟೊತ್ತಿಗೆ ಲೈಟ್ ಇರಲ್ಲ. ಬೆಂಗಳೂರಲ್ಲಿ ಹೆಂಗೆ ನೀರಿಲ್ಲ ಹಂಗೆ ಲೇಕಲ್ಲಿ ಹೋದಾಗ ನೀರು ಕಾಣಿಸಲ್ಲ ಅನ್ಸುತ್ತೆ. ಬಟ್ ವಿಲ್ ಸಿ. ಸೊ ನಾವು ಈ 7th ಹೆವೆನ್ ಅನ್ನೋ ಜಾಗಕ್ಕೆ ಬಂದಿದ್ದೀವಿ. ನಿಮಗೆ ಗೊತ್ತಿದ್ರೆ ಸೊ ಬೆಂಗಳೂರು ಅವ್ರದ್ದು ಕೆಫೆ. ಸೊ ಎನಿವೇಸ್ ವೀರ್ ಇನ್ ಚಿಕ್ಕಮಗಳೂರು. ಸೊ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಯಾರೋ ನಿದ್ದೆ ಕಣ್ಣಲ್ಲಿ ಇನ್ನೂ ಎದ್ಬಿಟ್ಟು ನೋಡಿ, ಒಳ್ಳೆ ಕುಡ್ಕ ಥರ. ಏನು ಮಾಡೆ, ಏನು ತೊಂದರೆ ಲೈಫಲ್ಲಿ ಹೇಳು. ನಿದ್ದೆ ಬರ್ತದೆ ಪಾಪ. ಸರ್ ಕಾಫಿ ಇದೆಯಾ? ಇದು ಚೀಸ್ ಇಲ್ಲಿ ಎಷ್ಟೊಂದು ವೆರೈಟಿ ಡೆಸರ್ಟ್ಸ್ ಇತ್ತು. ನಾವು ಟೇಸ್ಟ್ ಮಾಡಿದ್ವಿ. ಇಟ್ ವಾಸ್ ಸೋ ಗುಡ್ ಆ್ಯಂಡ್ ಸೋ ಅಫೋರ್ಡಬಲ್.
ಗೈಸ್ ಸೊ ನಾವು ಬೋರ್ ಆಗುತ್ತೆ ಅಂತ ಇಲ್ಲಿ ಒಂದು ಬುಕ್ ಸ್ಟೋರ್ಗೆ ಬಂದಿದ್ದೀವಿ. ಹರಿ ಊನೋ ಕಾರ್ಡ್ಸ್ ತಗೊಳ್ತಾ ಇದ್ದಾನೆ. ಓಕೆ ಸೊ ನಾವು ಸ್ಟೇ ಮಾಡೋ ಜಾಗದಲ್ಲಿ ಅಲ್ಲಿ ರಿಸೆಪ್ಷನ್ ಇರೋ ಅಂಕಲ್ ಹೇಳಿದ್ರು ಈ ಜಾಗ ತುಂಬ ಚೆನ್ನಾಗಿದೆ ಅಂತ. ಸೊ ಟ್ರೈ ಮಾಡಕ್ಕೆ ಬಂದಿದ್ದೀವಿ. ಇಟ್ ಸ್ಮೆಲ್ ಸೋ ಗುಡ್. ನಾವು ಎಂಟ್ರ್ ಆದ ತಕ್ಷಣ ಕಾಫಿ ಸ್ಮೆಲ್ ತುಂಬ ಚೆನ್ನಾಗಿದೆ. ವಿಲ್ ಬೈ ಸಮಥಿಂಗ್ ಫ್ರಮ್ ಎಂಟರ್ ಆದ ತಕ್ಷಣ ಫುಲ್ ಕಾಫಿ ಸ್ಮೆಲ್ ಬರ್ತಾ ಇದೆ. ಇಟ್ ಸ್ಮೆಲ್ಸ್ ರಿಯಲಿ ಗುಡ್ ಆ್ಯಂಡ್ ದ ಪ್ಲೇಸ್ ಇಸ್ ವೆರಿ ಬಿಗ್ ಆಯಿತಾ. ಓಕೆ ಸೊ ಇದು ಎಂಟ್ರೆನ್ಸ್ ಆ್ಯಂಡ್ ದೆನ್ ಆ್ಯಂಡ್ ದಿಸ್ ಇಸ್ ದ ಕೆಫೆ. ಚಾಲೆಂಜ್ ಎಲ್ಲ ತಗೊಂಡಿದ್ದಾರೆ. ಒನ್ ಆಫ್ ದಿ ಅಮೇಸಿಂಗ್ ಕಾಫಿ ಪ್ಲೇಸಸ್ ಅಂತ ಹೇಳ್ಬೋದು. ಎಕ್ಸ್ಪೀರಿಯನ್ಸ್ ಝೋನ್ ಅಂತ ಇದೆ ಆ್ಯಂಡ್ ಎಲ್ಲ ರೀತಿಯ ಕಾಫಿ ಮೆಷಿನ್ಸ್ ಇಟ್ಟಿದ್ದಾರೆ ನೋಡಿ. ಫ್ರೆಂಚ್ ಪ್ರೆಸ್ ಆಗಿರ್ಬೋದು, ಅರೇಬಿಕ್ ಕಾಫಿ ಪಾಟ್ ಆಗಿರ್ಬೋದು. ಸೋ ಗುಡ್ ಗೈಸ್ ಸೊ ಇಲ್ಲಿ ಒಂದು ಕಾಫಿ ಚಾಲೆಂಜ್ ಅಂತ ಇದೆ. ಬೇಸಿಕ್ಲಿ 2 ಲೀಟರ್ ಕಾಫಿ ಇದೆ. 4 ಮಿನಿಟ್ಸ್ ಚಲ್ದಂಗೆ ಕುಡಿಬೇಕು. ಪ್ರೈಸ್ 1500 ಆ್ಯಂಡ್ ಎಂಟ್ರಿ ಪ್ರೈಸ್ 500. ಇಷ್ಟೊಂದು ಜನ ಗೆದ್ದಿದ್ದಾರೆ ಆ್ಯಂಡ್ ನಮ್ಮ ಕಡೆಯಿಂದ ವಿ ಹ್ಯಾವ್ ಅ ಸ್ಟ್ರಾಂಗ್ ಪ್ಲೇಯರ್. ಅವನಿಗೆ ಹೆಂಗಿದ್ರು ನಿದ್ದೆ ಬರ್ತಾ ಇದೆ. ಕುಡಿದ್ಬಿಟ್ಟು ನೀನು ವಾಪಸ್ ಬೆಂಗಳೂರಿಗೆ ಹೋಗೋವರೆಗೂ ನಿದ್ದೆ ಬರಲ್ಲ ನಿನಗೆ. 2 ಲೀಟರ್ ಕುಡಿಬೇಕು. ವಡೆ ಈಗಷ್ಟೇ ಚಾಲೆಂಜ್ ಮುಗಿಸ್ಕೊಂಡು ಬಂದು ಇನ್ನೂ ಎಕ್ಸ್ಟ್ರಾ ಕಾಫಿ ಕೇಳಕ್ಕೆ ಹೋಗ್ತಾ ಇದ್ದಾನೆ. ಗೈಸ್ ವಡೆ ಚಾಲೆಂಜ್ ಮುಗಿಸ್ಕೊಂಡು ಈಗಷ್ಟೇ ಇನ್ನೊಂದು ಕಪ್ ಫಿಲ್ಟರ್ ಕಾಫಿ ಕುಡಿತಾ ಇದ್ದಾನೆ. ಶಾಬಾಷ್ ವಡೆ ಶಾಬಾಷ್. ನಿಜ ಆಚೆ ಬಂತು. ನಾನು ಮಾಡಲ್ಲ ಅಂದ್ಬಿಟ್ಟ. ಹರಿ ಸ್ವೀಟ್ಸ್ ತಿನ್ನಲ್ಲ. ವೀಕ್ಷಿತ ವೈ ಯು ನಾಟ್ ಡೂಯಿಂಗ್ ದ ಚಾಲೆಂಜ್? ನಾನು ಆ್ಯಕ್ಚುಲಿ ಮಾಡ್ಬೋದು. ದೆನ್ ಡೂ ಇಟ್ ನೋ. ಏನಾದರೂ ಆದರೆ ನನಗೆ ಪನ್ನೀರ್ ಸ್ಯಾಂಡ್ವಿಚ್ ಇಸ್ ಅಮೇಜಿಂಗ್. ಓ ಯಾ ಗೈಸ್ ದ ಫುಡ್ ಇಸ್ ಸೋ ಗುಡ್ ಗೊತ್ತಾ. ಇದು ಸೂಪರ್ ಆಗಿದೆ. ಸೊ ವಿ ಆರ್ಡರ್ 2 more. ಹಾ ಸ್ಯಾಂಡ್ವಿಚ್ ಅನ್ನ 2 ಆರ್ಡರ್ ಮಾಡಿದ್ದೀವಿ. ನೋಡಿ ಏನಾಗಿತ್ತು, ನಾನು ಆರ್ಡರ್ ಮಾಡಿದೆ ಎಲ್ಲ ಖಾಲಿ ಮಾಡಿದೆ, ನನಗೆ ಇಷ್ಟೇ ಸಿಕ್ತು. ಅದು ನಾವು ಆಲ್ರೆಡಿ ಹೇಳಿದೆ ಅಲ್ಲ ಹಿಂದಿನ ವಿಡಿಯೋಲಿ. ಆ್ಯಂಡ್ ದೆನ್ ಈ ಫಿಲ್ಟರ್ ಕಾಫಿನೂ ಸಖತ್ತಾಗಿದೆ. ಕಾಫಿ ಅರೋಮಾಸ್ನ ನೀವು ಸ್ಮೆಲ್ ಮಾಡ್ಬೋದು. ಕಾಫಿ ಬ್ಲಾಸಮ್, ಗ್ರೀನ್ ಬೀನ್, ರೋಸ್ಟೆಡ್ ಬೀನ್, ಇದು ಮಾತ್ರ ಸಖತ್ತಾಗಿದೆ. ಮಾಮೂಲಿ ಕಾಫಿ ತರ ಇದೆ. ಅಂಡ್ ಅದಲ್ಲದೆ ಇಲ್ಲಿ ಕಾಫಿಯಿಂದ ಮಾಡಿರುವಂತ ಲಿಪ್ ಬಾಮ್, ಫೇಸ್ ಮಾಯಿಶ್ಚರೈಸರ್, ಹೆಂಗಿದೆ ಬಡೆ? ಯಾವ್ದು ಇಷ್ಟ ಆಯ್ತು ನನಗೆ? ಇದಾ ಫಸ್ಟ್ ಒನ್. ಇವರು ಹಸುವಾಗ್ತದೆ ಅಂತ ಫ್ರೂಟ್ ತಗೊಂಡ್ರೆ ಇದು ವಿನಯ್ ಮಗು ಅಂತೆ. ಗ್ರೀನ್ ಮಗು and then you got fruits no? ಇದೆಲ್ಲ ನಮಗೆ ಇಲ್ಲಿಂದ ಆಚೆ ಬಂತು. I believe in sharing. so sweet guys. ನಾವು ಉನೋ ಆಡ್ತಾ ಇದೀವಿ. ಹರಿ ಕಾನ್ಫಿಡೆನ್ಸ್ ಏನಂದ್ರೆ ಎಲ್ಲಾ ಟೈಮು ಗೆದ್ದು ಆಡಿರೋದು ಒಂದೇ ಮ್ಯಾಚ್ ಆಡಿರೋದು ಫಸ್ಟ್ ಹರಿ ಗೆದ್ದಿದ್ದು, ಸೆಕೆಂಡ್ ನಾನ್ ಗೆದ್ದಿದ್ದು. ನೆಕ್ಸ್ಟ್ ಹೇಳೋಣ ಗೈಸ್. ಹರಿ ಗೆಲ್ತಿಲ್ಲ ಅಂತ ಹೇಳ್ಬಿಟ್ಟು ಇಷ್ಟೊಂದು ಕಾರ್ಡ್ಸ್ ಇದೆ. ನನ್ನ ಕಾರ್ಡ್ಸ್ ನೋಡಿ ನೀವು. ಗೈಸ್ ಸೆಕೆಂಡ್ ಮ್ಯಾಚ್ ಗೆದ್ದಿದ್ದು ನಾನು. ಹರಿ ನೋಡಿಲ್ಲಿ ಸೆಕೆಂಡ್ ಮ್ಯಾಚ್ ಗೆದ್ದಿದ್ದು ನಾನು. ಹರಿ ಅವನೇ ಗೆಲ್ಸಿದ್ದು ನಾನು ಗೆದ್ದೆ. ಬಟ್ ಯಾರೋ ಸ್ಕೋಪ್ ತಗೊಳ್ತಾ ಇದ್ರು, ನನ್ ಗೆದ್ಬಿಟ್ಟು ಆಡ್ಕೊಂಡು ವೇಟ್ ಮಾಡ್ಬೇಕು ಅಂತ. ಬೆಳಗ್ಗೆ ನೀರು ಕುಡಿಯೋಣ ಅಂತ ಬಂದಿದೀವಿ. ಫುಲ್ ಬಿಸಿಲು. ಓ ಮೈ ಗಾಡ್ ಸೋ ಹಾಟ್. ಇದ್ರ ಟೆಂಪರೇಚರ್ 31 ಡಿಗ್ರಿ. 31 ಡಿಗ್ರಿ ಸೆಲ್ಸಿಯಸ್. ಸೋ ಹಾಟ್. ಹಾಯ್ ಎಲ್ರಿಗೂ. ನಾವೀಗ ಸ್ವಲ್ಪ ಹೊತ್ತು ಮುಂಚೆ ಎದ್ದು ರೆಡಿ ಆದ್ವಿ. ಹೋಗಿ ಫಸ್ಟ್ ಎದ್ಬಿಟ್ಟು ಎಳ್ನೀರು ಹೋಗಿ ಕುಡ್ಕೊಂಡು ಬಂದ್ವಿ. ಆಮೇಲೆ ರೆಡಿ ಆದ್ವಿ. ತಿಂಡಿ ತಿನ್ನಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ವಿ. ದೆನ್ ಅಷ್ಟರಲ್ಲಿ ಆಶಿ ಕಾಲ್ ಮಾಡಿದ್ಲು. ಸೊ ಈಗ ಅವಳನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾವೆಲ್ಲ ಚಿಕ್ಕಮಗಳೂರಿಗೆ ಬಂದಿರೋ ಕಾರಣನೇ ಇದು. ಆಶಿದು ಒಂದು ಹೊಸ ಸಲೂನ್ ಓಪನ್ ಆಗ್ತದೆ, ಪ್ರೀಮಿಯಂ ಸಲೂನ್, ಒನ್ ಆಫ್ ದ ಫಸ್ಟ್ ಒನ್ಸ್ ಇನ್ ಚಿಕ್ಕಮಗಳೂರು. ಸೊ ಆ ಈವೆಂಟ್ಗೋಸ್ಕರ ಇಲ್ಲಿ ಬಂದಿದ್ದೀವಿ. ಆ್ಯಂಡ್ ನಾವು ವಿ ಆರ್ ವೆರಿ ಎಕ್ಸೈಟೆಡ್. ಇವಾಗ ಫಸ್ಟ್ ಅವಳನ್ನ ಹೋಗಿ ಮೀಟ್ ಮಾಡ್ತೀವಿ. ವಿ ಆರ್ ಗೋಯಿಂಗ್ ಟು ಕಮ್ಯೂನ್ 18.
ಅವಳ ಹೋಗಿ ಮೀಟ್ ಮಾಡಿ ಅಲ್ಲಿ ಲಂಚ್ ತಿಂದು ಸ್ವಲ್ಪ ಚಿಲ್ ಮಾಡಿ ಮತ್ತೆ ವಾಪಸ್ ಬಂದು ರೆಡಿ ಆಗಿ ಮತ್ತೆ ಇವೆಂಟ್ಗೆ ಹೋಗೋಣ. ಅಲ್ಲಿ ಇವೆಂಟಲ್ಲಿ ಯಾರ್ಯಾರು ಇರ್ತಾರೆ ಅಂತ ವಿಲ್ ಫೈಂಡ್ ಔಟ್ ಸೂನ್ ಗೈಸ್. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ವಡೆ ಕೆಲಸ ಮಾಡಬೇಕು ಮಂಡೇ ಲಾಗಿನ್. ಸೊ ಇವಾಗ ಡ್ರೈವ್ ಮಾಡ್ತಾ ಇರೋದು ವೀಕ್ಷಿತಾ ಗೈಸ್. ಸೊ ಇದು ಮೇನ್ ರೋಡು, ಅಲ್ಲಿ ನಿಮಗೆ ಬೆಟ್ಟ ಕಾಣಿಸುತ್ತೆ. ಬರೇ ರಿಚ್ ಪೀಪಲ್ ಇದ್ದಾರೆ, ಥಾರ್ ಮಹೀಂದ್ರ ಅದೇ ಕಾಣಿಸುತ್ತೆ. ದೊಡ್ಡ ಮನೆ ದೊಡ್ಡ ಮನೆ ನೋಡಿ. ಡ್ರೈವಿಂಗ್ ಹೇಗೆ ಅನಿಸ್ತಾ ಇದೆ? ಗುಡ್, ಐ ಆಮ್ ಲವಿಂಗ್ ಇಟ್. ಐ ಲವ್ ಡ್ರೈವಿಂಗ್. ಎವ್ರಿ ಡೇ ಇಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ನನಗೆ. ಮಸ್ತಾಗಿದೆ, ಚೆನ್ನಾಗಿದೆ ಅಂಡ್ ಇಟ್ ಲುಕ್ ಸೋ ನೈಸ್. ಯಾವುದಿದು ನಿಮಗೆ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾವು ಆಶಿಕನ ಮೀಟ್ ಮಾಡೋಕೆ ಇಲ್ಲಿ ಬಂದ್ವಿ. ದಿಸ್ ಇಸ್ ದ ಪ್ಲೇಸ್, ಇದು ಎಂಟ್ರೆನ್ಸ್. ಒಳಗೋಗಿ ನೋಡೋಣ ಹೇಗಿದೆ. ನಮಸ್ಕಾರ. ಆಶಿ ಮೇಡಮ್, look who's talking. You're part of how many vlogs Ivaga in the next month? Right now only 2. Pretty Ashi. Very pretty. Woohoo. Hi. Hello. You got blood in my vlog. This is Wadi for busy calls. ಗೈಸ್, ನಮ್ಮ ಟೂರ್ ಗೈಡ್ ಇವರು ಇವಾಗ ನಮ್ಮೆಲ್ಲರಿಗೂ ಪ್ರಾಪರ್ಟಿ ಟೂರ್ ಕೊಡ್ತಾರೆ. ಅಲ್ಲಲ್ಲಿ ವೇಟ್ ಮಾಡ್ಕೊಂಡು ನಿಂತಿದೆ. ಓಕೆ, ಸೊ ದಿಸ್ ಇಸ್ ದ ಪ್ರಾಪರ್ಟಿ. ಇಲ್ಲಿ ನೋಡಿ ಪೂಲ್, ಜಾಗ ತುಂಬ ಚೆನ್ನಾಗಿದೆ ಅಲ್ವಾ? ಮತ್ತೆ ಹಸಿ ಓಕೆ, ಹಸಿ ಸ್ಟಾರ್ಟ್. ಇದು ಬ್ರಿಡ್ಜ್. ವಾವ್, ಸ್ವಲ್ಪ ನಿಧಾನಕ್ಕೆ ನಡೀರಿ, ಒಬ್ರಾದ್ಮೇಲೆ ಒಬ್ರು. ಇದು ಇನ್ನೂ ಚೆನ್ನಾಗಿರುತ್ತೆ ಆಕ್ಚುಲಿ, ಲೈಟ್ಸ್ ಎಲ್ಲ ಆ ಬ್ರಿಡ್ಜ್ ಮೇಲೆ ಲೈಟ್ ಇರುತ್ತೆ. ಸೊ ದಿಸ್ ಇಸ್ ಪಾರ್ಟ್ ಆಫ್ ಕಮ್ಯುನಿಟಿ. ಇದು ನೋಡು, ಜಂಪ್ ಅಲ್ಲೇ ಜಂಪ್. ಅಲ್ಲ ಮುರಿದಿರೋದು ಹೋಗ್ಬಿಡೋದು ಯಾಕೆ ಬೇಕು? ಡಿಸ್ಟರ್ಬ್ ಆಲ್ ಯುವರ್ ಲೈಫ್. ಗೈಸ್, ಇಲ್ಲಿ ನೀರಿದೆ, ಬೆಂಗಳೂರಲ್ಲಿ ನೀರಿಲ್ಲ. ಜಸ್ಟ್ ಸೇಯಿಂಗ್. ಎಲ್ರಿಗೂ ಗುಡ್ ಈವ್ನಿಂಗ್. ಸೊ ಇದು ನನ್ನ ಔಟ್ಫಿಟ್. ಈಗ ನಾವು ಫಸ್ಟ್ ಚಿಕ್ಕಮಂಗ್ಳೂರಿನ ಒಂದು ಸ್ಪೆಷಲ್ ಪರ್ಸನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಭೂಮಿಕಾ. ಐ ಥಿಂಕ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ವಿಲ್ ಗೋ ಸಿ ಅವ್ರನ್ನ ಮೀಟ್ ಮಾಡಿವ್ರು. ಇನ್ಫ್ಯಾಕ್ಟ್ ನಮ್ಗೆ ಅವ್ರ ಮನೆಗೆ ಇನ್ವೈಟ್ ಮಾಡಿದ್ರು. ಲೈಕ್ ಪ್ಲೀಸ್ ಕಮ್ ನನ್ನ ಮನೆಗೆ ಬನ್ನಿ ಅಂತ. ಲೈಕ್ ಓಕೆ, ವಿಲ್ ಗೋ ದೇರ್. ಅದಾದಮೇಲೆ ಆಶಿ ಇವೆಂಟ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ದೆನ್ ಮತ್ತೆ ಬಂದು ರೆಡಿ ಅಲ್ಲ ಮತ್ತೆ ಬಂದು ಪ್ಯಾಕ್ ಮಾಡಿ ಮನೆಗೆ ಹೋಗಬೇಕು. ಗೈಸ್, ಸೊ ನಾವು ವಿ ಆರ್ ಹಿಯರ್ ಟು ಮೀಟ್. ಹಾಯ್ ಚೇತು, ಹೌ ಆರ್ ಯು? ಐ ಆಮ್ ಫೈನ್. ಯಾರು ಗೊತ್ತಾ? ಓ, ವಿಶ್ವ ಇಸ್ ಆಲ್ರೆಡಿ ವ್ಲಾಗಿಂಗ್. ಇಷ್ಟ ಆದ್ರ ಹುಡುಗ ಇಲ್ವಾ? ಹುಡುಗಿ ಇಷ್ಟ ಆದ್ರ? ಹುಡುಗಿ ಇಷ್ಟ ಆದ್ರ? ಚೆನ್ನಾಗಿದ್ದಾರಾ? ಓಕೆ, ಥ್ಯಾಂಕ್ ಯು. Guys, Ashika is launching her product line. ಇದು ಶುಗರ್ ಸ್ಕ್ರಬ್. Where is the body butter? This is the body butter. Wow. And ಇದು foaming cleanser. Wow. Guys, ಯಾಕೆಲ್ಲರೂ ಹಿಂಗ್ ಸುತ್ತಮುತ್ತ. ಫೀಲಿಂಗ್ ದ ಸೆಲ್ಫ್ ಫೀಲ್ ಸರಿನಾ? So feel free to purchase this after 2 months. ಸದ್ಯಕ್ಕೆ ಲಾಂಚ್ ಮಾಡ್ತಾ ಇದೀವಿ. Okay, so this is Ashi's saloon. Super cute ಆಗಿದೆ. ಆಮೇಲೆ ಫುಲ್ ಸಲೂನ್ ನೋಡಿ ವಿಲ್ ಡೂ 1 2. ಕಪ್ಲೀಸ್ ಸೊ Everything is in name except me. Wow, ಶಿವ. Okay. ಯಾರು ಜಗಳ ಆಡ್ಬೇಡಿ, ಕಪ್ಪಿಗೋಸ್ಕರ ಎಲ್ಲರಿಗೂ ಸಿಗುತ್ತೆ. ಎಲ್ಲರಿಗೂ ಒಂದೊಂದು ಸಿಗುತ್ತೆ, ಜಗಳ ಆಡ್ಬೇಡಿ. ಹ್ಯಾಪಿ ಬರ್ತ್ಡೇ. ನಾವೀಗಷ್ಟೇ ಆಶಿಕಾದು ಈವೆಂಟ್ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಪ್ಯಾಕಿಂಗ್ ಎಲ್ಲ ಮಾಡಾಯಿತು, ಚೆಕ್ಔಟ್ ಆಯಿತು. ಈಗ ಡಿನ್ನರ್ ತಿಂದಾದ್ಮೇಲೆ ವಾಪಸ್ ಬೆಂಗಳೂರು. ಸೊ ನಾವೀಗ ಡಿನ್ನರ್ ತಿನ್ನೋಕ್ಕೆ ಇಲ್ಲಿ ಆದ್ರಿಕಾ ಅನ್ನೋ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಇದು ಫೇಮಸ್ ಅನಿಸುತ್ತೆ ಇಲ್ಲಿ. ಇಟ್ ಹ್ಯಾಸ್ ಲೈಕ್ 3 ಸ್ಟಾರ್ಸ್. ಊಟ ಹೇಗಿದೆ ಅಂತ ನೋಡೋಣ. ಗೈಸ್, ಏನು ತಿಂತೀರಾ? ನಾನಾ ಚಿಕ್ಕಮಗಳೂರಲ್ಲಿ ಏನು ಫೇಮಸ್ ಅದೇ ತಿನ್ಬೇಕಂತ. ವಾಟ್ ಯು ಥಿಂಕ್ ಇಸ್ ವೆರಿ ಪಾಪ್ಯುಲರ್ ಹಿಯರ್? ನೋ ಐಡಿಯಾ.
ಫಿಶ್. ಚಿಕ್ಕಮಂಗ್ಳೂರಲ್ಲಿ ಏನ್ ತುಂಬಾ ಫೇಮಸ್? ಕಾಫಿ ಬಿಟ್ಟು ತಿನ್ನಕ್ಕೆ Is that chicken ಭೂಮಿಕಾ chicken coffee? ಗೈಸ್ ಇದು ಬಾಯ್ಸ್ ವಾಶ್ರೂಮ್ ಅಂತ ಇದು ಗರ್ಲ್ಸ್ ವಾಶ್ರೂಮ್. Really? ಚೆನ್ನಾಗಿಲ್ಲ ಸೆಟಪ್. ಹಾಂ ಕ್ಯೂಟ್ Cute setup. ವಡೆ ಬಾಯ್ಸ್ ವಾಶ್ರೂಮ್ ಗರ್ಲ್ಸ್ ವಾಶ್ರೂಮ್. ನಾನು ಹೇಳಿದ್ರೆ ನಂಬೇಡಿ ನೀವು. ಸೊ ನಾವು ಡಿನ್ನರ್ ತಿಂದಾದ್ಮೇಲೆ ಎಲ್ಲರಿಗೂ ಬಾಯ್ ಹೇಳಿ ವಾಪಸ್ ಬೆಂಗಳೂರಿಗೆ ಹೊರಟು. ಹಾಯ್ ಎಲ್ರಿಗೂ ಶುಭೋದಯ. ನೆನ್ನೆ ರಾತ್ರಿ ಒಂದು 2:30 ಹಾಗೆ ನಾವು ಮನೆ ರೀಚ್ ಆದ್ವಿ. ನನ್ನ ಫಸ್ಟ್ ಡ್ರಾಪ್ ಮಾಡಿ ನನ್ನ ಫ್ರೆಂಡ್ಸ್ ಎಲ್ಲ ಅವ್ರ ಮನೆಗೆ ಹೋದ್ರು. ಬಟ್ ನಂಗೆ ಒಂದು ರಿಯಲೈಸ್ ಆಗಿದೆ ಏನಂದ್ರೆ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಸ್ಕಿನ್ ತುಂಬಾ ಡಲ್ ಆಗಿದೆ, ಡ್ರೈ ಆಗಿದೆ. ನಾನು ನಿಮ್ಗೆ ಆಲ್ರೆಡಿ ಹೇಳ್ತಾ ಇದ್ದೆ ವ್ಲಾಗಲ್ಲಿ ಎಷ್ಟು ಬಿಸಿಲಿದೆ ಅಂತ. ಇಟ್ ವಾಸ್ ಪ್ರಿಟಿ ಬ್ಯಾಡ್ ಗೈಸ್. ಸೊ ಇವತ್ತು ನಾನು ಸ್ಕಿನ್ ಕೇರ್ ಮಾಡಿ ನನ್ನ ಸ್ಕಿನ್ನ ಫುಲ್ ಫ್ರೆಶ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಎನಿವೇಸ್ ಫಸ್ಟ್ ನಾನು ನನ್ನ ಸ್ಕಿನ್ ಕೇರ್ಗೋಸ್ಕರ ಹಿಮಾಲಯಿಂದ 24K ಗೋಲ್ಡ್ ಫೇಸ್ ವಾಶ್ನ ಯೂಸ್ ಮಾಡ್ತೀನಿ. ಲೆಟ್ಸ್ ಗೋ. ಹಿಮಾಲಯ 24K ಗೋಲ್ಡ್ ಫೇಸ್ ವಾಶ್ ಬೆನಿಫಿಟ್ಸ್ ಏನಂದರೆ ನಿಮ್ಮ ಡಲ್ ಸ್ಕಿನ್ನ ಬ್ರೈಟ್ ಮಾಡುತ್ತೆ ಆ್ಯಂಡ್ ಇಟ್ ಗಿವ್ಸ್ ಯು ಅ ಗ್ಲೋ. ಇದು ಸ್ಪೆಷಲಿ ಡ್ರೈ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ಗೆ ಸೂಟ್ ಆಗುತ್ತೆ ಆ್ಯಂಡ್ ಇಟ್ ಗಿವ್ಸ್ ಯು ಅ ಗ್ಲೋ ಗೈಸ್. ಆ್ಯಂಡ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಫೇಸ್ ವಾಶ್ ಯೂಸ್ ಮಾಡಬೇಕಾದ್ರೆ 60 ಸೆಕೆಂಡ್ ರೂಲ್ನ ಯೂಸ್ ಮಾಡ್ತೀನಿ ಜಸ್ಟ್ ಟು ಕ್ಲೀನ್ ಮೈ ಸ್ಕಿನ್ ಬೆಟರ್. ಆಲ್ಸೋ ಡೋಂಟ್ ಫರ್ಗೆಟ್ ದ ನೆಕ್ ಏರಿಯಾ. ಈಗ ನಾನು ಫೇಸ್ ವಾಶ್ ಮಾಡಾಯಿತು. ಟೈಮ್ ಫಾರ್ ನೆಕ್ಸ್ಟ್ ಸ್ಟೆಪ್. ಎನಿ ಗೆಸಸ್ ಗೈಸ್? ಇಟ್ಸ್ ದ ಟೋನರ್. ಹಿಮಾಲಯಿಂದ ವೈಟಮಿನ್ ಸಿ ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಬೆನಿಫಿಟ್ ಏನಂದರೆ ಇದು ಆಲ್ಕೋಹಾಲ್ ಫ್ರೀ ಆಗಿರೋದ್ರಿಂದ ನಿಮ್ಮ ಸ್ಕಿನ್ಗೇನು ಡ್ಯಾಮೇಜ್ ಆಗಲ್ಲ. ಆ್ಯಂಡ್ ಸಿನ್ಸ್ ಇಟ್ ಹ್ಯಾಸ್ ವೈಟಮಿನ್ ಸಿ ನಿಮ್ಮ ಸ್ಕಿನ್ ಟೋನ್ನ ಈವನ್ ಮಾಡುತ್ತೆ, ನಿಮ್ಮ ಸ್ಕಿನ್ ಪಿಗ್ಮೆಂಟೇಷನ್ನ ಕೂಡ ಕಮ್ಮಿ ಮಾಡುತ್ತೆ. ಆ್ಯಂಡ್ ಇಟ್ ಆಲ್ಸೋ ಟೈಟನ್ಸ್ ಯುವರ್ ಪೋರ್ಸ್. ನೆಕ್ಸ್ಟ್ ಸ್ಟೆಪ್ ನಾನು ಹಿಮಾಲಯಿಂದ ಹೈಡ್ರೋಬಾಮ್ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಬೆನಿಫಿಟ್ ಏನಂದರೆ ಇದು ಜೆಲ್ ಬೇಸ್ಡ್ ಆಗಿರೋದ್ರಿಂದ ಇಟ್ಸ್ ರಿಯಲಿ ಗುಡ್ ಫಾರ್ ಸಮ್ಮರ್. ಆ್ಯಂಡ್ ಬೆಸ್ಟ್ ಪಾರ್ಟ್ ಇಸ್ ಇದು ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗುತ್ತೆ. ಇದರಲ್ಲಿ ನಿಯಾಸಿನಮೈಡ್ ಇರೋದ್ರಿಂದ ಇಟ್ಸ್ ವೆರಿ ಸೂದಿಂಗ್ ಫಾರ್ ಯುವರ್ ಸ್ಕಿನ್. ಆ್ಯಂಡ್ ಇದರಲ್ಲಿ ವಿಚ್ ಹೇಸಲ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಓಟ್ ಮೀಲ್ ಎಕ್ಸ್ಟ್ರಾಕ್ಟ್ ಕೂಡ ಇದೆ. ಆಲ್ಸೋ ಡೋಂಟ್ ಫರ್ಗೆಟ್ ಯುವರ್ ನೆಕ್ ಏರಿಯಾ. ನನ್ನ ಸ್ಕಿನ್ ಈಗ ತುಂಬ ಹೈಡ್ರೇಟೆಡ್ ಆ್ಯಂಡ್ ಲೈಟ್ ಫೀಲ್ ಆಗ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ ವಿತ್ ದ ವೇ ಇಟ್ ಲುಕ್ಸ್. ನಿಮ್ಗೇನು ಅನಿಸ್ತಾ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ದಟ್ಸ್ ಇಟ್ ಗೈಸ್. ಸಿ ಯು ಆನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.